ಬಟ್ ಅದರಲ್ಲೂ ದಾವಣಗೆರೆ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಅದರಲ್ಲೂ ನಮ್ಮ ಬಾಸ್ ಫ್ಯಾನ್ಸ್ ಬೇರೆ ಇದ್ದಾರಲ್ಲ, ಎಲ್ಲ ಖುಷಿಯಿಂದ. ಆಮೇಲೆ ನಮ್ಮ ಪೃಥ್ವಿಗೂ ಮುಂಚೆಯಿಂದ ಫ್ಯಾನ್ಸ್ ಇದ್ದಾರೆ. ಆಮೇಲೆ ಕಾವ್ಯನೂ ಸೀರಿಯಲ್ ಎಲ್ಲ ನೋಡಿರೋದ್ರಿಂದ ನನಗೆ ತುಂಬ ಖುಷಿ ಕೊಡ್ತು ದಾವಣಗೆರೆ ಅನ್ನೋದು. ಇದು 2ನೇ ಸರಿ ನಾನು ಬರ್ತಾ ಇರೋದು. ಅಮ್ಮ, ಈಗ ನಿಮ್ದು ಆಲ್ಮೋಸ್ಟ್ ಇಂಟರ್ವ್ಯೂಸ್ ತುಂಬ ಪಾಪ್ಯುಲರ್ ಆಗ್ತಾ ಇದೆ ಈಗ. ಅಂದರೆ ತುಂಬ ಇಂಟರ್ವ್ಯೂಸ್ ನೋಡ್ತಾ ಇದ್ದಾರೆ ಆ್ಯಂಡ್ ಅದು ಕಾಮೆಂಟ್ಸ್ ಕೂಡ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ಒಂದು ಪಾಸಿಟಿವ್ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಲೇಡಿ ಅಂಬರೀಷ್ ಅವರು ನೋಡ್ದಂಗೆ ಆಗ್ತಾಯಿದೆ ನಮಗೆ ಅನ್ನೋ ಒಂದು ಪಾಸಿಟಿವ್ ಕಾಮೆಂಟ್ಸ್ ಆಗ್ತಾಯಿದ್ದಾರೆ. ಸೊ ನಿಮಗೆ ಹೇಳೋದಾಯಿತು ಅಂತ ಹೇಳಿ ನನಗೆ ನಂಗೆ ಅನ್ನಿಸ್ತಾ ಇಲ್ಲ. ನಾನು ಮಾತಾಡೋದೇ ಮೊದಲಿಂದ ಹಿಂಗೆ. ಅದು ಅವರು ಇದು ಪಾಪ ಏನೋ ಅಂಬರೀಷ್ ಅಣ್ಣಂಗೆ ಹೋಲಿಸ್ತಾರೆ ಅಂದರೆ ಅದು ದೊಡ್ಡತನ ಅವ್ರದ್ದು. ನಾವು ಅಷ್ಟೊಂದು ಇನ್ನೂ ಮಾತಾಡೋ ರೀತಿ ಇರ್ಬೋದೇನೋ, ಬಟ್ ಅಂಬರೀಷ್ ಅಣ್ಣವರು ಅಷ್ಟು ಹೆಸರು ಮಾಡಿಲ್ಲ, ನಾವೇನು ಮಾಡಿಲ್ಲ. ಅಂದರೆ ಅಂಬರೀಷ್ ಅಣ್ಣ ಲೆವೆಲ್ಗೆ ಹೋಲ್ಸೋದು ಅವ್ರು ದೊಡ್ಡತನ. ಪ್ರಮೋಷನ್ ನಡೀತಾ ಇದೆ, ಅದ್ರ ಪಾಡಿಗೆ ಅದು ಮಾಡ್ತಾಯಿದ್ದೀವಿ. ಬಟ್ ಹೀಗೆ ಎಲ್ಲ ಕಡೆನೂ ಅದೇ ಹೋಗ್ತಾ ಇದ್ದೀವಿ. ನೋಡೋಣ ಇನ್ನು ಮುಂದೆ ಜನ ಮುಂದಿನ ವಾರ ಥಿಯೇಟ್ರಲ್ಲಿ ಜನ ನೋಡಿ ರೆಸ್ಪಾನ್ಸ್ ಮಾಡೋವರೆಗೂ ಪ್ರಮೋಷನ್ನು ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಹೆಂಗೆ ತೊಗೋತಾರೆ ಜನ ಅಂತ ನೆಕ್ಸ್ಟ್ ಫ್ರೈಡೆಯಿಂದ ಮಾತಾಡೋಣ. ಆಗಸ್ಟ್ 1ಕ್ಕೆ ಎಲ್ರಿಗೂ ಹೇಳಿ, ದಾವಣಗೆರೆ ಜನಕ್ಕೆ ಆಗಸ್ಟ್ 1 ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋಕ್ಕೆ ಹೇಳಿ. ನಿಮ್ಮ ಕಡೆಯಿಂದ ಒಳ್ಳೆ ಮೆಸೇಜ್ ಕೊಡಿ. ಥಿಯೇಟ್ರಿಗೆ ಹೋಗಿ ನೋಡೋಕ್ಕೆ ನೀವು ಎಲ್ಲ ಹೋಗಿ ನೋಡಿ ಫೋನ್ ಮಾಡಿ. ನನಗೆ ನಾನು ಸಿನಿಮಾ ಮಾಡಬೇಕು ಅಂತ ಯಾವತ್ತಿಗೂ ಕನಸು ಕಂಡವಳಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ಡೋರ್ ಓಪನ್ ಆಗಿದೆ. ಇವಾಗ ನನಗೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಇವಾಗ ಕನಸು ಹುಟ್ಟಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಈ ಸಿನಿಮಾದ ಆಪರ್ಚುನಿಟಿ ಹೇಗೆ ಸಿಕ್ತು? ಅಮ್ಮ ಅವರಿಂದ ಇನ್ವೈಟ್ ಮಾಡಿದ್ರೆ ಯಾವ ರೀತಿ? ಅಮ್ಮ ಅಂದರೆ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಅಮ್ಮನೇ ಪ್ರೊಡ್ಯೂಸರ್ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಅಮ್ಮನ ಕಡೆಯಿಂದ ಅಪ್ರೋಚ್ ಬಂದಿರಲಿಲ್ಲ. ಡೈರೆಕ್ಟರ್ ಸರ್ ನನ್ನ ಸೀರಿಯಲ್ ಬರ್ತಾ ಇತ್ತಲ್ಲ, ಸೊ ಅಲ್ಲಿ ನನ್ನನ್ನು ನೋಡಿ ಅಪ್ರೋಚ್ ಮಾಡಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಅಂದರೆ ಎಷ್ಟು ಸಾವಿರಾರು ಪ್ರೊಫೈಲ್ ನೋಡಿದ್ದೆ, ಬಟ್ ಕತೆಗೆ ನೀವು ಸೂಟ್ ಆಗ್ತೀರಾ ಅಂತ ಅನಿಸ್ತು. ಹಾಗಾಗಿ ನಿಮ್ಮನ್ನು ಕಾಸ್ಟ್ ಮಾಡಿದೆ ಅಂತ ಡೈರೆಕ್ಟರ್ ಹೇಳಿದರು. ಆಡಿಯನ್ಸ್ಗಳಿಗೆ ನೀವೇನು ಹೇಳ್ತೀರಾ? ನಿಮ್ಮ ಒಂದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಯೇಟ್ರಿಗೆ ಆಡಿಯನ್ಸ್ ಏನಕ್ಕೆ ಬರಬೇಕು? ಈಗ ಪ್ರೊಡ್ಯೂಸರ್ ಹೇಳಿದ ಹಾಗೆಯೇ ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಬರಬೇಕು ಅಂತ ಹೇಳಿ? ಅಂದರೆ ಪರಭಾಷೆಯಲ್ಲಿ ಬರುವಂಥ ಕಂಟೆಂಟ್ಸ್ ನಮ್ಮ ಭಾಷೆಯಲ್ಲೇ ಬಂದರೆ, ಆ ಥರ ಸಿನಿಮಾಗಳು ನಮ್ಮ ಕನ್ನಡದವರೇ ಮಾಡಿದ್ರೆ ನೋಡ್ತೀವಿ ಅಂತ ಹೇಳೋರಿಗೆ ನಮ್ಮ ಸಿನಿಮಾ ಆ ಒಂದು ಅಟೆಂಪ್ಟ್ ಮಾಡಿದೆ. ಕಂಪ್ಲೀಟ್ ದ ಎಂಟೈರ್ ಟೀಮ್ ಅಲ್ಲಿ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಏನಂತ ಅನಿಸುತ್ತೋ ನನಗೆ. ನಾನು ಶೂಟಿಂಗ್ ಥ್ರೂ ಔಟ್ ಇದ್ದಿದ್ದರಿಂದ ಮತ್ತು ಒಂದಿಷ್ಟು ಕ್ಲಿಪ್ಸ್ ನೋಡಿರೋದ್ರಿಂದ ಆ ಕಂಟೆಂಟ್ ನಮ್ಮ ಸಿನಿಮಾದಲ್ಲಿದೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂಡು. ಕೊತ್ತಲವಾಡಿ ಅಂತ ಸಿನಿಮಾ ಟೈಟಲ್ ಹೇಗೆ ಬಂತು? ಅದು ಹೇಗೆ ಒಂದು ಶುರುವಾಯಿತು? ಸ್ಕ್ರ್ಯಾಚಿಂದ ಹೇಳಬೇಕಂತ ಹಳ್ಳಿ ಕಥೆ ಇದು. ಸೊ ನಾವು ಬಹುತೇಕ ನಮ್ಮ ಈ ಫಿಲ್ಮ್ನ ಶೂಟಿಂಗ್ ಕೊತ್ತಲವಾಡಿ ಅನ್ನೋ ಒಂದು ಹಳ್ಳಿಯಲ್ಲಿ ಮಾಡಿದ್ವಿ, ಚಾಮರಾಜನಗರ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ನಮಗೆ ಆ ಊರು ಬಹಳ ಇಷ್ಟ ಆಯಿತು. ಊರಿನ ಹಳ್ಳಿಗರು ಯಾರೆಲ್ಲ ಇದ್ದಾರೋ ಭಾಳ ಸಪೋರ್ಟ್ ಮಾಡ್ತಾಯಿದ್ರು. ಹಾಗಾಗಿ ನಮಗೊಂಥರ ಆ ಊರ ಮೇಲೆ ಒಂದು ಅಭಿಮಾನ ಹುಟ್ಟಿತು. ಶೂಟ್ ಮಾಡ್ತಾ ಕತೆ ನಮ್ಮ ಚಿತ್ರಕ್ಕೆ ಒಂದು ಟೈಟಲ್ ಹುಡುಕ್ತಾ ಇದ್ವಿ. ಡಿಸ್ಕಷನ್ ಮಾಡ್ತಾ ಮತ್ತು ಕೊತ್ತಲವಾಡಿನೇ ಚೆನ್ನಾಗಿದೆಯಲ್ಲ ಅಂತ ಅನಿಸ್ತು. ನಾವು ಯಾವಾಗಲೂ ನಮ್ಮ ಕತೆಗಳನ್ನು ಹೇಳಬೇಕು, ನಮ್ಮ ಮಣ್ಣಿನ ಕತೆಗಳನ್ನು ಹೇಳಬೇಕು. ಸೊ ನಮ್ಮ ಕರ್ನಾಟಕದ ನಮ್ಮ ಜಿಲ್ಲೆಯ ಒಂದು ಹಳ್ಳಿಯ ಹೆಸರು ಅಭಿಮಾನದಿಂದ ಇಡೋಣ ಅಂತ ಅನಿಸ್ತು. ಸೊ ಹಾಗಾಗಿ ಆ ಹೆಸರಿಟ್ಟಿರುವಂಥದ್ದು. ಸ್ಟೋರಿ ಬಂದು ಒಂದು ಹಳ್ಳಿಯ ಒಂದು ರಿವೆಂಜ್ ಡ್ರಾಮಾ ಅಂತ ಹೇಳ್ಬೋದು. ನಿಮಗೆ ಒಂದು ಹಳ್ಳೀಲಿ ಹೋಗಿ ಒಂದಷ್ಟು ಹಳ್ಳೀಲಿರುವಂಥ ಪಾತ್ರಗಳ ಜೊತೆ ಇದ್ದಂಥ ಅನುಭವ ಈ ಸಿನಿಮಾ ತುಂಬ ಚೆನ್ನಾಗಿ ಕೊಡುತ್ತೆ. ಒಳ್ಳೆ ಆ್ಯಕ್ಷನ್ ಇದೆ, ಒಳ್ಳೆ ರೊಮ್ಯಾನ್ಸ್ ಇದೆ, ಆ್ಯಂಡ್ ಅದ್ಭುತವಾದ ಪರ್ಫಾರ್ಮೆನ್ಸಸ್ ಇದೆ. ಗೋಪಾಲಕೃಷ್ಣ ದೇಶಪಾಂಡೆ ನಮ್ಮ ಕನ್ನಡದ ಒಂದು ದೈತ್ಯ ಪ್ರತಿಭೆ ಅಂತ ಹೇಳ್ಬೋದು. ಅವರ ಫುಲ್ ಫ್ಲೆಜ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನಿಮಗೆ ಕಾಣಿಸಿಗ್ಬೋದು. ರಾಜೇಶ್ ನಟರಂಗ್ ಸರ್ ಆಗಿರಲಿ, ಸುಧೀರ್ ಮ್ಯಾಮ್ ಅವರು, ಕಾವ್ಯ ಅವರ ಮೊದಲನೇ ಚಿತ್ರ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರು ಕೂಡ. ಸೊ ಹಾಗಾಗಿ ಒಂದು ಫುಲ್ ಫ್ಲೆಜ್ಡ್ ಸಿನಿಮಾ. ಆ ಸಿನಿಮಾಗೆ ಏನು ಬೇಕು ಅದನ್ನು ನೀಟಾಗಿ ಪರ್ಫೆಕ್ಟಾಗಿ ಒಬ್ಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ದಾರೆ ಅಮ್ಮ. ಆ್ಯಂಡ್ ಪ್ಯಾಷನೇಟ್ ಪ್ರೊಡ್ಯೂಸರ್ ಹೇಗೆ ಮಾಡಬೇಕು ಅನ್ನೋದಕ್ಕೆ, ಅಂದರೆ ಪ್ರಮೋಟ್ ಹೇಗೆ ಮಾಡಬೇಕು, ಲೀಡರಾಗಿ ನಿಂತು ಸಿನಿಮಾನ ಹೇಗೆ ರೀಚ್ ಮಾಡಿಸ್ಬೇಕು ಅನ್ನೋದಕ್ಕೆ ಒಂದು ನಿದರ್ಶನ ಅಮ್ಮ ಇದ್ದಾರೆ. ಈಗ ನಾನು ನೋಡಿರೋ ಮಟ್ಟಿಗೆ ಯಾವ ಪ್ರೊಡ್ಯೂಸರ್ ಕೂಡ ಅವರ ಸಿನಿಮಾನ ಈ ರೀತಿ ಪ್ರಮೋಟ್ ಮಾಡೇ ಇಲ್ಲ. ಸೊ ಅದೊಂದು ಲೈವ್ ಎಕ್ಸಾಂಪಲ್ ಅಮ್ಮ ಅವರು ಆ್ಯಸ್ ಅ ಪ್ರೊಡ್ಯೂಸರ್ ಕೊಡ್ತಾ ಇದ್ದಾರೆ. ಇಷ್ಟು ಪ್ಯಾಷನ್ ಅವರಿಗೆ ಸಿನಿಮಾ ಕಡೆಗೆ ಇದೆ, ಒಂದು ಒಳ್ಳೆ ವಿಷನ್ ಇದೆ. ಅವರ ನಿರ್ಮಾಣ ಸಂಸ್ಥೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ತನ್ಮೂಲಕ ಬಹಳಷ್ಟು ಕಲಾವಿದರಿದ್ದಾರೆ ಕನ್ನಡದಲ್ಲಿ. ಅಂದರೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರುವಂಥವರು, ಅಂದರೆ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲದೇ ಇರೋರು ಬಹಳಷ್ಟು ಕಲಾವಿದರಿದ್ದಾರೆ. ಸೊ ಅವ್ರಿಗೆಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಬ್ಯಾಕ್ ಬೋನ್ ಆಗಿ ನಿಲ್ಲುವಂತಹ PA ಪ್ರೊಡಕ್ಷನ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಬಿಕಾಸ್ ನಾನು ಇವರ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ ನನಗೆ ಆ ಅನುಭವಕ್ಕೆ ಬಂದಿದೆ. ಸೊ ಹಾಗಾಗಿ ಇವರ ನಿರ್ಮಾಣ ಸಂಸ್ಥೆ ಒಂದು ದೊಡ್ಡ ಸಂಸ್ಥೆಯಾಗಿ ಆಗಲಿ, ನನ್ನಂಥ ಭಾಳಷ್ಟು ಕಲಾವಿದರಿಗೆ ಒಂದು ಆಸರೆ ಆಗಲಿ ಅನ್ನೋದು ನಿರ್ಮಾಣ ಸಂಸ್ಥೆ ಇವ್ರದ್ದು ಅನ್ನೋದು ನನ್ನ ಆಶಯ.
ಆ್ಯಂಡ್ ಚೆನ್ನಾಗಿ ಬಂದಿದೆ ಸರ್. ಎಲ್ಲರೂ ಈ ಸಿನಿಮಾದಲ್ಲಿ ತುಂಬ ಆನೆಸ್ಟಿಯಿಂದ ಕೆಲಸ ಮಾಡಿದ್ದಾರೆ, ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಟೀಸರ್ ಆಗಿರಲಿ, ಟ್ರೈಲರ್ ಆಗಿರಲಿ, ಸಾಂಗ್ ಆಗಲಿ ಎಲ್ಲರಿಗೂ ಇಷ್ಟ ಆಗಿದೆ. ನೀವು ಕೂಡ ರಿವ್ಯೂ ಮಾಡಿದಿರ ಅಂತ ಹೇಳಿದ್ರು ಸರ್. ಸೊ ಹಾಗಾಗಿ ಫಿಂಗರ್ಸ್ ಕ್ರಾಸ್ಡ್. ತುಂಬ ಕಾತುರದಿಂದ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ನಾನು, ಸಿನಿಮಾ ಹೇಗೆ ಆಗುತ್ತೆ ಆಗಸ್ಟ್ 1ರಿಂದ. ಯಾ